ಐದನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಹೊಯ್ಯಲು ಅದರ ರಾಜ್ಯವು ಕತ್ತಲಾಯಿತು. ಜನರು ತಮಗಾದ ಕಷ್ಟದ ದೆಸೆಯಿಂದ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು, ತಮ್ಮ ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಮಾಡಿಕೊಳ್ಳದೆ, ತಮ್ಮ ಕಷ್ಟಗಳ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ಪರಲೋಕ ದೇವರನ್ನು ದೂಷಿಸಿದರು. ಓದಿದಂಥ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು ಧ್ಯಾನಿಸಲಿರ್ತಕ್ಕಂಥ ಈ ನಿರ್ದಿಷ್ಟವಾದ ವಾಕ್ಯದ ವಿವರಣೆಗಳನ್ನ ದೇವರಾತ್ಮನು ತಾನೇ ನನಗೆ ತಮ್ಮೆಲ್ಲರಿಗೂ ಕೂಡ ಅರ್ಥ ಮಾಡಿಕೊಳ್ಳುವಂತೆಯೂ ಮತ್ತು ಅದನ್ನು ನಾವು ನಂಬುವಂತೆಯೂ ಇತರರ ಜೊತೆಗೆ ಹಂಚಿಕೊಳ್ಳುವಂತೆಯೂ ಕರ್ತನ ಬರುವಿಕೆಗಾಗಿ ಸಿದ್ಧವಾಗುವಂತೆಯೂ ಸಹಾಯ ಮಾಡಲಿ. ಪ್ರಕಟಣೆ ಗ್ರಂಥದ ಮೂಲ ಸಂದೇಶ ಏನೆಂಬುದಾಗಿ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಬೇಕು. ಆತನು ಶಿಲುಬೆಯಲ್ಲಿ ಮಾಡಿದಂತ ಬಲಿದಾನವನ್ನ ನಾವು ನಂಬಬೇಕು. ನಿತ್ಯ ಜೀವವನ್ನ ನಾವು ಪಡ್ಕೊಳ್ಳಬೇಕೆಂಬುದೇ ಮೂಲ ಉದ್ದೇಶವಾಗಿದೆ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 4 ಪಾತ್ರೆಗಳ ನ್ಯಾಯ ತೀರ್ಪನ್ನು ಕುರಿತು ಧ್ಯಾನಿಸಿದ್ದೇವೆ. ಈ 5ನೇ ನ್ಯಾಯ ತೀರ್ಪಿನಲ್ಲಿ ನಾವುಗಳು ಗಮನಿಸುವಾಗ ದೇವರ ವಾಕ್ಯ ಹೇಳುತ್ತದೆ, ಪಾತ್ರೆಯಲ್ಲಿದ್ದುದನ್ನು ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಒಯ್ಯಲು ಅದರ ರಾಜ್ಯವು ಕತ್ತಲಾಯಿತು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವುಗಳು ಓದುವಂತವರಾಗಿದ್ದೇವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಈ ಒಂದು ನ್ಯಾಯ ತೀರ್ಪು ವಿಮೋಚನಾ ಕಾಂಡದಲ್ಲಿ 10ನೇ ಅಧ್ಯಾಯದಲ್ಲಿ 21-23 ವಾಕ್ಯಗಳ ನ್ಯಾಯ ತೀರ್ಪಿಗೆ ಹೋಲಿಸಲ್ಪಡುವಂಥದ್ದಾಗಿದೆ. ಆದರೆ ಭಿನ್ನತೆ ಉಂಟು, ಅದನ್ನು ವಿವರಿಸುತ್ತೇನೆ. ಓದುವುದನ್ನ ಕೇಳಿಸಿಕೊಳ್ಳೋಣ. ವಿಮೋಚನಾ ಕಾಂಡ 10ನೇ ಅಧ್ಯಾಯ 21-23 ವಾಕ್ಯಗಳು. ತರುವಾಯ ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಕತ್ತಲುಂಟಾಗುವುದು. ಆ ಕತ್ತಲಿನಿಂದ ಜನರು ತಡವರಿಸುತ್ತಾ ನಡೆಯುವರೆಂದು ಹೇಳಿದನು. ಮೋಶೆ ಆಕಾಶಕ್ಕೆ ಕೈ ಚಾಚಿದಾಗ ಐಗುಪ್ತ ದೇಶದಲ್ಲೆಲ್ಲ 3 ದಿವಸ ಕಾರ್ಗತ್ತಲು ಮುಚ್ಚಿಕೊಂಡಿತು. 3 ದಿವಸವೂ ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ, ಯಾವನು ತಾನಿರುವ ಸ್ಥಳದಿಂದ ಏಳಲಿಲ್ಲ. ಆದರೆ ಇಸ್ರಾಯೇಲರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕೇ ಇತ್ತು. ಗಮನಿಸಿರಿ, ಪ್ರಕಟಣೆ ಗ್ರಂಥ 5ನೆಯ ಪಾತ್ರೆಯ ನ್ಯಾಯ ತೀರ್ಪಿನಲ್ಲಿ, ವಿಮೋಚನೆ ಕಾಂಡದ ನ್ಯಾಯ ತೀರ್ಪಿನಲ್ಲಿ ಕಂಡು ಬರತಕ್ಕಂಥ ದೇವರ ಒಂದು ರೌದ್ರತೆ, ಭೂಮಿಯನ್ನ ಕತ್ತಲೆ ಆವರಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಿಂಹಾಸನದ ಮೇಲೆ ಒಯ್ಯಲು, ಯಾರ ಸಿಂಹಾಸನ? ಕ್ರಿಸ್ತ ವಿರೋಧಿಯ ಸಿಂಹಾಸನ, ಆಂಟಿ ಕ್ರೈಸ್ಟ್. ಆತನು ಎಷ್ಟೇ ಅಧಿಕವಾಗಿ ಶಕ್ತಿಯನ್ನು ಹೊಂದಿರಬಹುದು, ಆತನು ಅನೇಕ ಕೃತ್ಯಗಳನ್ನ ದೇವರಿ ವಿರುದ್ಧವಾಗಿ ಮಾಡುತ್ತಾ ಇಲ್ಲಿಯವರೆಗೆ ಬಂದಿರಬಹುದು. ಆದರೆ ಸೈತಾನನು ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವುಗಳು ಅರ್ಥೈಸಿಕೊಳ್ಳಬಹುದು. ಮೃಗದ ಸಿಂಹಾಸನದ ಮೇಲೆ ಒಯ್ಯಲು ಅದರ ರಾಜ್ಯವು ಕತ್ತಲೆಯಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಈ ವಾಕ್ಯ ಭಾಗದಲ್ಲಿ ಮೃಗ ಅಥವಾ ಮೃಗ ಎಂಬ ಪದ ಬಳಸಲ್ಪಟ್ಟಿದೆ. ಇದು ನಿಜವಾಗಿ ಒಂದು ಮೃಗವಲ್ಲ, ವ್ಯಕ್ತಿಯನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಆ ದಿನದಲ್ಲಿ ಕಂಡು ಬರತಕ್ಕಂಥ ರಾಜಕೀಯ ಒಂದು ಸಂಸ್ಥೆ ಅಥವಾ ಪೊಲಿಟಿಕಲ್ ಸಿಸ್ಟಮ್, ಅದರ ನಾಯಕನನ್ನ ಕುರಿತು, ಆತನ ಸಿಂಹಾಸನವನ್ನ ಕುರಿತು, ನಿರ್ದಿಷ್ಟವಾದ ಸ್ಥಳವನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂಥದ್ದಾಗಿದೆ. ಈ ಒಂದು
ಆತನ ಒಂದು ರಾಜ್ಯ, ಆತನ ಒಂದು ಆಡಳಿತದ ಕೇಂದ್ರ ಯೂಫ್ರೆಟಿಸ್ ನದಿಯ ಸಮೀಪವಾಗಿ ಇರ್ತಕ್ಕಂಥ ಬಾಬೇಲ್ ಎಂಬುದಾಗಿಯೂ ಕೂಡ ದೇವರ ವಾಕ್ಯ ಉಲ್ಲೇಖಿಸುವಂತದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡೋಣ. ಜಕರಿಯನ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ 5ರಿಂದ 10 ವಾಕ್ಯಗಳು. ಜಕರಾಯ ಚಾಪ್ಟರ್ 5 verse 5 to 10. Let us hear the reading. ಅನಂತರ ವಿವರಿಸುವ ದೂತನು ಹತ್ತಿರ ಬಂದು, ಕಂಡುಬರುತ್ತಿರುವ ಆ ವಸ್ತು ಏನೆಂದು ನೋಡು ಎಂಬುದಾಗಿ ನನಗೆ ಹೇಳಲು, ನಾನು ಏನದು ಎಂದು ಕೇಳಿದ್ದಕ್ಕೆ ಅವನು, ಕಂಡುಬರುತ್ತಿರುವ ಆ ವಸ್ತು ಒಂದು ಕೊಳಗ ಪಾತ್ರೆ ಎಂದು ತಿಳಿಸಿದನು. ಅಲ್ಲದೆ ಅದು ಪೂರ್ಣ ದೇಶದಲ್ಲಿನ ಪಾಪಿಗಳ ಅಧರ್ಮವೇ ಅಂದನು. ಇಗೋ, ತಟ್ಟೆಯಾಕಾರವಾದ ಸೀಸದ ಮುಚ್ಚಳವು ಎತ್ತಲ್ಪಡಲಾಗಿ, ಆಹಾ, ಒಬ್ಬ ಹೆಂಗಸು ಕೊಳಗದೊಳಗೆ ಕೂತಿದ್ದಳು. ಅವನು ಕಂಡು, ಇವಳು ಪಾಪಮೂರ್ತಿ ಎಂದು ಹೇಳಿ ಅವಳನ್ನು ಕೊಳಗದೊಳಗೆ ಅದುಮಿ ಸೀಸದ ಭಾರೀ ಮುಚ್ಚಳವನ್ನು ಅದರ ಬಾಯಿಗೆ ಹಾಕಿಬಿಟ್ಟನು. ನಾನು ಕಣ್ಣೆತ್ತಿ ನೋಡಲು, ಆಹಾ, ಕೊಕ್ಕರೆಯ ರೆಕ್ಕೆಯಂತಿರುವ ರೆಕ್ಕೆಯುಳ್ಳ 2 ಹೆಂಗಸರು ಕಂಡುಬಂದರು. ಅವರ ರೆಕ್ಕೆಯೊಳಗೆ ಗಾಳಿಯು ತುಂಬಿಕೊಂಡಿತ್ತು. ಅವರು ಪಿಪಾಯಿಯನ್ನು ಭೂಮ್ಯಾಕಾಶಗಳ ಅಂತರಾಳದಲ್ಲಿ ಎತ್ತಿಕೊಂಡು ಹೋದರು. ಅವರು ಕೊಳಗವನ್ನು ಎಲ್ಲಿಗೆ ಹೊತ್ತುಕೊಂಡು ಹೋಗುತ್ತಾರೆ ಎಂದು ನನಗೆ ವಿವರಿಸುವ ದೇವದೂತನನ್ನು ನಾನು ಕೇಳಿದ್ದಕ್ಕೆ, ಈ ಒಂದು ವಾಕ್ಯವನ್ನ ನಾನು ಈ ವಾಕ್ಯ ಭಾಗಕ್ಕೆ ಹೋಲಿಸುತ್ತಿದ್ದೇನೆ. ಅಂದರೆ ಪ್ರಕಟಣೆಯ ಗ್ರಂಥ 16ನೇ ಅಧ್ಯಾಯ 10ನೇ ವಾಕ್ಯದ ಈ ಒಂದು ಮೃಗದ ಸಿಂಹಾಸನ, ದ ಪ್ಲೇಸ್, ಆತನಿರ್ತಕ್ಕಂಥ ಒಂದು ಸ್ಥಳ ಎಲ್ಲಿ ಎಂಬುದಾಗಿ ನೋಡುವಾಗ, ಯಾವ ಬಾಬೇಲ್ ಕರ್ತನು ಧ್ವಂಸ ಮಾಡಿದನೋ, ಯಾವ ಯೂಫ್ರೆಟಿಸ್ ನದಿಯ ಸ್ಥಳದಲ್ಲಿ ಅಲ್ಲಿಂದ ದೇವರವರನ್ನ ಚದುರಿಸಿದನೋ, ಅದೇ ಸ್ಥಳ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ಪುನಃ ಕಟ್ಟಲ್ಪಡುವುದನ್ನು ಕುರಿತು ಓದಿದಂಥ ವಾಕ್ಯ ಭಾಗ ಮತ್ತು ಪ್ರಕಟಣೆಯ ಗ್ರಂಥ 13ನೇ ಅಧ್ಯಾಯದಲ್ಲೂ ಕೂಡ ನಾವುಗಳು ಅರ್ಥ ಮಾಡಿಕೊಳ್ಳಬಹುದು. ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟಿಂದ ಈ ಮೃಗ ಸೈತಾನನಿಂದ ಅಧಿಕಾರವನ್ನ ಆತನು ಹೊಂದುವಂತವನಾಗಿದ್ದಾನೆ ಮತ್ತು ಎಲ್ಲರೂ ಕೂಡ ಈ ಮೃಗವನ್ನ ಹಿಂಬಾಲಿಸತಕ್ಕಂಥವರಾಗಿದ್ದಾರೆ. ಸುಳ್ಳು ಪ್ರವಾದಿ, ಮೃಗ, ಕ್ರಿಸ್ತ ವಿರೋಧಿ ಇವರೆಲ್ಲರನ್ನೂ ಕೂಡ ಆ ದಿನಗಳಲ್ಲಿ ಕಂಡು ಬರತಕ್ಕಂಥ ಅನೇಕ ಜನರು ಹಿಂಬಾಲಿಸುವಂತವರಾಗಿದ್ದಾರೆ, ಆತನನ್ನ ಆರಾಧಿಸುವಂತವರಾಗಿದ್ದಾರೆ. ಪ್ರಿಯರೇ, ನಾನು ಆಗಲೇ ನಿಮ್ಮೊಂದಿಗೆ ಧ್ಯಾನಿಸುತ್ತಾ ಬಂದೆ, ಈ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ಸಂಭವಿಸುವಂತ ನಾನಾ ವಿಧವಾದಂತ ನ್ಯಾಯ ತೀರ್ಪುಗಳು, ಕ್ಷಾಮವಿರಬಹುದು, ನೀರಿನ ಕೊರತೆಗಳಿರಬಹುದು, ಆರ್ಥಿಕ ಪರಿಸ್ಥಿತಿಗಳು, ಹದಗೆಟ್ಟಂತ ಪರಿಸ್ಥಿತಿಗಳು ಇರಬಹುದು, ವ್ಯಾಪಾರ ವಹಿವಾಟುಗಳು ಅಧೋಗತಿಗೆ ಹೋಗುತ್ತಿರತಕ್ಕಂಥ ಪರಿಸ್ಥಿತಿಗಳಿರಬಹುದು. ಇದರ ನ್ಯಾಯ ತೀರ್ಪಿನ ಪರಿಣಾಮಗಳನ್ನ ಆ ದಿನಗಳಲ್ಲಿ ಮಾನವನು ಎದುರಿಸುತ್ತಾ ಆತನು ಎಲ್ಲಾ ಕಡೆ ಭರವಸೆಗಾಗಿ, ಭವಿಷ್ಯತ್ತಿಗಾಗಿ, ನಿರೀಕ್ಷೆಗಾಗಿ ಆತನು ಪ್ರಯತ್ನಿಸುವಾತನಾಗಿದ್ದಾನೆ. ವಿಜ್ಞಾನದ ಮೇಲೆ, ನವೀನ ತಂತ್ರಜ್ಞಾನದ ಮೇಲೆ, ಧಾರ್ಮಿಕತೆಯ ಮೇಲೆ, ಮಾಟ ಮಂತ್ರಗಳ ಮೇಲೆ, ಸುಳ್ಳು ಪ್ರವಾದಿಗಳ ಮೇಲೆ, ಸಾಮಾಜಿಕ ವಿಚಾರಧಾರೆಗಳ ಮೇಲೆ ಆತನು ಉತ್ತರವನ್ನ ಕಂಡುಕೊಳ್ಳಲು, ಪರಿಹಾರವನ್ನ ಕೊಂಡುಕೊಳ್ಳಲು ಪ್ರಯತ್ನಿಸುವಂತವನಾಗಿದ್ದಾನೆ. ರಾಜಕೀಯ ಕ್ಷೇತ್ರಗಳ ಮೂಲಕವಾಗಿ, ಧಾರ್ಮಿಕ ಕ್ಷೇತ್ರಗಳ ಮೂಲಕ ಆತನು ಪ್ರಯಾಸ ಪಡುವಂತ ವ್ಯಕ್ತಿಯಾಗಿದ್ದಾನೆ. ಆ ಸಂದರ್ಭದಲ್ಲಿ ಅನೇಕರು ಹೆಚ್ಚು ಕಡಿಮೆ ಸಾಧ್ಯವಾದಷ್ಟು ಬಹು ಜನರು ಕ್ರಿಸ್ತ ವಿರೋಧಿಯನ್ನ ಆಧಾರ ಮಾಡಿಕೊಳ್ಳುವಂತವರಾಗಿದ್ದಾರೆ.
ಅದನ್ನ ಕುರಿತು 2 ಥೆಸಲೋನಿಕ 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯಗಳಲ್ಲಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಅದನ್ನ ಕುರಿತು ವಿವರಿಸುವಂತದ್ದಾಗಿದೆ. ಅಧರ್ಮ ಸ್ವರೂಪನು ಯಾವ ರೀತಿಯಾಗಿ ಬಯಲಿಗೆ ಬರುತ್ತಾನೆ ಮತ್ತು ತಾನು ದೇವರೆಂಬುದಾಗಿ ಎಲ್ಲರಿಗೂ ತೋರ್ಪಡಿಸಿಕೊಳ್ಳುತ್ತಾನೆ ಎಂಬ ಸಂಗತಿಯನ್ನ ಕುರಿತು ನಾವುಗಳು ಗಮನಿಸಬಹುದು. ವಾಕ್ಯಕ್ಕೆ ಒತ್ತು ಕೊಡೋಣ. 2 ಥೆಸಲೋನಿಕ 2ನೇ ಅಧ್ಯಾಯ 9ನೇ ವಾಕ್ಯ. 2 Thessalonians chapter 2 verse 9. ಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು ಎಂಬುದು. ಸುಪ್ರಿಯರೇ, ಆತನು ಅದ್ಭುತಗಳನ್ನ ಮಾಡಬಹುದು, ಆಶ್ಚರ್ಯ ಕಾರ್ಯಗಳನ್ನ ಮಾಡಬಹುದು, ಸೂಚಕ ಕಾರ್ಯಗಳನ್ನ ಮಾಡಬಹುದು. ಸಂಕಟ ಕಾಲದಲ್ಲಿ, ಸಂಕಟ ಕಾಲದಲ್ಲಿ ಅವನು ಏನೇ ಕಾರ್ಯಗಳನ್ನ ತಂತ್ರಗಳನ್ನ ಮಾಡಿದರೂ ಕೂಡ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 10ನೇ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಅವನ ಸಿಂಹಾಸನದ ಮೇಲೆ ಕರ್ತನು ತನ್ನ ಪಾತ್ರೆಯಲ್ಲಿದ್ದುದನ್ನ ಸುರಿಯುವಾತನಾಗಿದ್ದಾನೆ. ಅದರ ಪರಿಣಾಮ ಆತನ ರಾಜ್ಯವು ಕತ್ತಲೆ ಆಗುತ್ತದೆ. ಎಲ್ಲೆಲ್ಲ ಅವನು ಪರಿಪಾಲನೆ ಮಾಡುತ್ತಾನೋ ಅಲ್ಲೆಲ್ಲವೂ ಕೂಡ ಕತ್ತಲೆಯನ್ನ ಮಾನವನು ಅನುಭವಿಸುವಾತನಾಗಿದ್ದಾನೆ. ಈ ಒಂದು ನ್ಯಾಯ ತೀರ್ಪು ಏನನ್ನ ಕುರಿತು ಮಾತನಾಡುತ್ತದೆ? ಈ ಒಂದು ನ್ಯಾಯ ತೀರ್ಪು ಎಲ್ಲರ ಒಂದು ನಿರೀಕ್ಷೆ ಸೃಷ್ಟಿಕರ್ತನಲ್ಲಿ ಮಾತ್ರವೇ ಎಂಬುದಾಗಿ ಮಾತನಾಡುತ್ತದೆ. ದೇವರು ನಿತ್ಯತ್ವವಾಗಿ ಇರುವಾತನು, ನಿತ್ಯ ನಿವಾಸಿಯಾಗಿರುವಾತನು. ಆತನು ಮತ್ತಾರು ಅಲ್ಲ, ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಸಮಸ್ತವನ್ನ ತನ್ನ ಆಧೀನತೆಯಲ್ಲಿ ಇಟ್ಟಿದ್ದಾನೆ. ಆತನು ಸಮಸ್ತವನ್ನು ಪರಿಪಾಲನೆ ಮಾಡುವಾತನ. ಆತನೇ ನಿರೀಕ್ಷೆ, ಆತನೇ ಭರವಸೆ. ಮೃಗ ಅಲ್ಲ, ಸುಳ್ಳು ಪ್ರವಾದಿ ಅಲ್ಲ, ಕ್ರಿಸ್ತ ವಿರೋಧಿಯೂ ಕೂಡ ಅಲ್ಲ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತ ಸಂಗತಿ ಏನೆಂದರೆ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಾಕ್ಯ 12ನೇ ವಾಕ್ಯ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ, ನಿಮಗೆ ಬೆಳಕಾಗಿದ್ದಾನೆ, ನನಗೆ ಬೆಳಕಾಗಿದ್ದಾನೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 3ರಿಂದ 5 ವಾಕ್ಯಗಳು. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1 verse 3 to 5, again verse 9 to 11. Let us hear the reading. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಅಂದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಎಂಬುದು. ಈ ವಾಕ್ಯಗಳು ಬಹು ಸ್ಪಷ್ಟೀಕರಣವನ್ನ ಕೊಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಸೃಷ್ಟಿಕರ್ತನಾಗಿದ್ದಾನೆ. ಆತನ ಮೂಲಕ ಸಮಸ್ತವೂ ಕೂಡ ಉಂಟು ಮಾಡಲ್ಪಟ್ಟಿತು. ಆತನಿಲ್ಲದೆ ಯಾವುದು ಕೂಡ ಉಂಟು ಮಾಡಲ್ಪಟ್ಟಿಲ್ಲ. ಆತನು ಸೃಷ್ಟಿಕರ್ತನು ನರನಾಗಿ ಲೋಕಕ್ಕೆ ಬಂದನು, ಬೆಳಕಾಗಿ ಬಂದನು, ಆದರೆ ಲೋಕ ಆತನನ್ನ ಸ್ವೀಕರಿಸಿಕೊಳ್ಳಲಿಲ್ಲ. ಈ ಒಂದು ಕತ್ತಲೆಯ ನ್ಯಾಯ ತೀರ್ಪು ಮತ್ತೊಂದು ಸಂಗತಿಯನ್ನ ಕುರಿತು ಮಾತನಾಡುತ್ತದೆ. ಆ ಸಂಗತಿ ಏನೆಂದರೆ, ಈ ಮೃಗ ಮತ್ತು ಕ್ರಿಸ್ತ ವಿರೋಧಿ ಅವರ ಎಲ್ಲ ಚಟುವಟಿಕೆಗಳನ್ನು ಕೂಡ ಅಂತ್ಯವಾಗುವಂತ ಒಂದು ಸಮಯವನ್ನ ಕುರಿತು ಈ ಕತ್ತಲೆ ಮಾತನಾಡುವಂತದ್ದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಕತ್ತಲೆಯನ್ನ ಆತನು ಬರಮಾಡುವಾತನೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟೀಕರಣವನ್ನ ಕೊಡುತ್ತದೆ. ಪರಿಣಾಮಗಳೇನು? 10-11 ವಾಕ್ಯದಲ್ಲಿ ಇದರ ಪರಿಣಾಮಗಳೇನು? ಮೊದಲನೇದಾಗಿ
ಆತನ ರಾಜ್ಯ ಕತ್ತಲೆಯಿಂದ ಆವರಿಸಿಕೊಳ್ಳುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆ ದಿನಗಳಲ್ಲಿ ನಾನು ಆಗಲೇ ತಿಳಿಸಿದೆ, ಲೋಕದಲ್ಲಿರ್ತಕ್ಕಂಥ ಬಹು ಜನರು ಈ ಒಂದು ಮೃಗವನ್ನ ಸೇವಿಸುವಂತವರಾಗಿದ್ದಾರೆ, ಹಿಂಬಾಲಿಸುವಂತವರಾಗಿದ್ದಾರೆ. ಆದ ಕಾರಣ ಆತನ ರಾಜ್ಯ ಎಲ್ಲೆಲ್ಲಿ ಆತನ ಪರಿಪಾಲನೆ ಮಾಡುತ್ತಾನೋ ಆ ರಾಜ್ಯವೆಲ್ಲ ಕತ್ತಲೆ ಆವರಿಸಿಕೊಳ್ಳುತ್ತದೆ. ವಿಮೋಚನೆ ಕಾಂಡದಲ್ಲಿ ನಾವು ಓದುವಾಗ ದೇವರ ಮಕ್ಕಳು ಎಲ್ಲಿದ್ದರು? ಗೋಷೆನ್ ಸೀಮೆಯಲ್ಲಿ ಬೆಳಕಿತ್ತೆಂಬುದಾಗಿ ನಾವು ಓದುತ್ತೇವೆ. ಆದರೆ ಪ್ರಕಟಣೆಯ ಗ್ರಂಥದ ಒಂದು ನ್ಯಾಯ ತೀರ್ಪನ್ನು ನಾವು ನೋಡುವಾಗ ಈ ಒಂದು ಕಾರ್ಗತ್ತಲೆ ಸಂಪೂರ್ಣವಾಗಿ ಆತನ ರಾಜ್ಯದ ಮೇಲೆಲ್ಲ ಆವರಿಸಿಕೊಳ್ಳುವುದನ್ನ ಕುರಿತು ದೇವರ ವಾಕ್ಯ ವರ್ಣಿಸುವಂತದ್ದಾಗಿದೆ. ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನಾ ಕಾಂಡ 10ನೇ ಅಧ್ಯಾಯ 21ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ ಎಕ್ಸಡಸ್ ಚಾಪ್ಟರ್ 10 verse 21. ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಕತ್ತಲುಂಟಾಗುವುದು, ಆ ಕತ್ತಲಿನಿಂದ ಜನರು ತಡವರಿಸುತ್ತಾ ನಡೆಯುವರೆಂದು ಹೇಳಿದನು. ಸುಪ್ರಿಯರೇ, ಐಗುಪ್ತ ದೇಶದಲ್ಲಿ ಮಾತ್ರ ಕತ್ತಲೆಯನ್ನ ದೇವರು ವಿಮೋಚನೆ ಕಾಂಡದಲ್ಲಿ ನಾವು ಓದುವಾಗ ಅರ್ಥ ಮಾಡಿಕೊಳ್ಳುತ್ತೇವೆ. ಐಗುಪ್ತ ದೇಶದಲ್ಲೆಲ್ಲ ಕತ್ತಲೆಯನ್ನ ದೇವರು ಬರಮಾಡಿದನು. ಆದರೆ ಪ್ರಕಟಣೆಯ ಗ್ರಂಥ 16ನೇ ಅಧ್ಯಾಯ 10ನೇ ವಾಕ್ಯದ ನ್ಯಾಯ ತೀರ್ಪನ್ನ ನಾವುಗಳು ಅಧ್ಯಯನ ಮಾಡುವಾಗ, ತಿಳಿದುಕೊಳ್ಳುವಾಗ, ಗಮನಿಸುವಾಗ ಸಂದೇಹವಿಲ್ಲ, ಈ ಒಂದು ಕತ್ತಲೆ ಇಡೀ ವಿಶ್ವವನ್ನ ಆವರಿಸುವಂತ ಕತ್ತಲೆಯಾಗಿದೆ ಎಂಬುದಾಗಿ ನೀವು ನಾನು ಅರ್ಥ ಮಾಡಿಕೊಳ್ಳುವುದು ಬಹು ಪ್ರಾಮುಖ್ಯ. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 5 verse 30. ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಾಕ್ಯ, 22ನೇ ವಾಕ್ಯ, 22ನೇ ಅಧ್ಯಾಯ 13ನೇ ವಾಕ್ಯ, 8ನೇ ಅಧ್ಯಾಯ, ಈ ವಾಕ್ಯಗಳನ್ನ ನಾವು ಗಮನಿಸುವಾಗ ಈ ವಾಕ್ಯ ಭಾಗದಲ್ಲಿ ತಿಳಿಸಲ್ಪಟ್ಟಂತ ಸಂಗತಿಯನ್ನ ಗಮನಿಸಿ. ನರಕವನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ, ಕತ್ತಲೆಯನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ, ಬೆಂಕಿಯನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಪ್ರಕಟಣೆಯ ಗ್ರಂಥದ 5ನೇ ನ್ಯಾಯ ತೀರ್ಪನ್ನ ದೇವರು ಬರಮಾಡುವಾಗ ಅಕ್ಷರಾಂಶವಾಗಿ, ಅಂದ್ರೆ ಲಿಟರಲಿ, ನಿಜವಾಗಿಯೂ ಮಾನವನು ನರಕವನ್ನ ಈ ಸಂಕಟ ಕಾಲದಲ್ಲಿ ಮತ್ತು ಮಹಾಸಂಕಟ ಕಾಲದಲ್ಲಿ ಆತನು ಅನುಭವಿಸುವುದನ್ನ ಕುರಿತು ನೀವು ನಾನು ಅರ್ಥೈಸಿಕೊಳ್ಳಬಹುದು. ಪ್ರಿಯ ದೈವ ಜನರೇ, ಕೊಲೊಸ್ಸೆ 1ನೇ ಅಧ್ಯಾಯ 13ನೇ ವಾಕ್ಯದ ಮೊದಲ ಭಾಗ, 2 ಕೊರಿಂಥ 4ನೇ ಅಧ್ಯಾಯ 4ನೇ ವಾಕ್ಯ, 2 ಕೊರಿಂಥ 11ನೇ ಅಧ್ಯಾಯ 13ರಿಂದ 15 ವಾಕ್ಯ, ಈ ಎಲ್ಲ ವಾಕ್ಯ ಭಾಗಗಳು ಕೂಡ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ದೇವರು ನಮ್ಮನ್ನು ಅಂಧಕಾರದ ಕತ್ತಲೆಯಿಂದ ತನ್ನ ಕುಮಾರನ ಬೆಳಕಿಗೆ ರಾಜ್ಯಕ್ಕೆ ನಡೆಸಿದನೆಂಬುದಾಗಿ ಮಾತನಾಡುತ್ತದೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಕೊಲೊಸಿಯನ್ಸ್ ಚಾಪ್ಟರ್ 1 verse 13a. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಪ್ರಿಯರೇ, ನೀವು ನಾನು ಅಂಧಕಾರದಲ್ಲಿದ್ದೆವು. 2 ಕೊರಿಂಥ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲೂ ಕೂಡ ನಾವು ಅಂಧಕಾರದಲ್ಲಿದ್ದೆವು, ಪಾಪದ ಅಂಧಕಾರದಲ್ಲಿದ್ದೆವು, ಪಾಪ ಮಾಡ್ತಾ ಇದ್ದೆವು. ಪಾಪ ಎಂಬುದಾಗಿ ನಮಗೆ ತಿಳಿದಿರಲಿಲ್ಲ. ಎಫೆಸ 2ನೇ ಅಧ್ಯಾಯದಲ್ಲಿ ಹೇಳುತ್ತಿದೆ, ದೇವರ ವಾಕ್ಯ ಹೇಳುತ್ತದೆ, ಸೈತಾನನು ನಮಗೆ ಏನನ್ನ ಹೇಳ್ತಾ ಇದ್ದಾನೋ ಅದನ್ನು ನಾವು ಮಾಡ್ತಾ ಇದ್ದೆವು. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮನ್ನು ನನ್ನನ್ನು ಕತ್ತಲೆ ಒಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ದೇವರು ನಡೆಸಿದನು. ಪೇತ್ರನ ಪತ್ರಿಕೆಯಲ್ಲೂ ಕೂಡ ಈ ಉಲ್ಲೇಖವನ್ನ ನಾವುಗಳು ಗಮನಿಸುವಂತದ್ದಾಗಿದೆ. ಎಷ್ಟೊಂದು ಆಶೀರ್ವಾದಕರವಾದಂತ ಜೀವಿತಕ್ಕೆ ಕರ್ತನು ನಮ್ಮನ್ನ ನಡೆಸಿದ್ದಾನೆ. ಸೆಕೆಂಡ್ ಎಫೆಕ್ಟ್ ಅನ್ನ ನೋಡುವಾಗ ಈ ಒಂದು ಕತ್ತಲೆಯ ಪರಿಣಾಮವನ್ನ ಕುರಿತು ಧ್ಯಾನಿಸ್ತಾ ಇದ್ದೇವೆ, ಅವಲೋಕನವನ್ನ ಮಾಡ್ತಾ ಇದ್ದೇವೆ.
ಅವರು ಬಹು ಯಾತನೆಯನ್ನ, ವೇದನೆಯನ್ನ, ನೋವನ್ನ ಅನುಭವಿಸುತ್ತಿದ್ದಾರೆ ಎಂಬುದಾಗಿ ಈ ಒಂದು ವಾಕ್ಯ ಭಾಗ ವಿವರಿಸುತ್ತದೆ. ಕಾರಣವೇನು? ಮೊದಲ ನ್ಯಾಯ ತೀರ್ಪಿನಲ್ಲಿ ಅವರ ಮೈ ಮೇಲೆಲ್ಲ ಹುಣ್ಣುಗಳು, ಬಹು ಕೆಟ್ಟ ಹುಣ್ಣುಗಳು, ಕೆಟ್ಟ ಉರಿ ಹುಣ್ಣುಗಳು ಎಬ್ಬಿಸಲ್ಪಟ್ಟಿತು, ದೇವರು ಎಬ್ಬಿಸಿದನೆಂಬುದಾಗಿ ನಾವುಗಳು ಗಮನಿಸಿದ್ದೇವೆ, ಧ್ಯಾನಿಸಿದ್ದೇವೆ. ಎರಡನೇದಾಗಿ ದೇವರು ಸಮುದ್ರವನ್ನ ಒಡೆದನು. ಮೂರನೇದಾಗಿ ದೇವರು ಸಿಹಿ ನೀರನ್ನ ಒಡೆದನು. ನದಿಗಳು ಮತ್ತು ತೊರೆಗಳು, ಕುಡಿಯುವ ನೀರು ಎಲ್ಲವುಗಳು ಕೂಡ ರಕ್ತವಾಗುವಂತೆ ದೇವರು ಮಾಡಿದನು. ತದನಂತರ ದೇವರು ಸೂರ್ಯನ ಉಷ್ಣವನ್ನ ಅಧಿಕಗೊಳಿಸಿದನು. ಈಗ 5ನೇ ನ್ಯಾಯ ತೀರ್ಪಲ್ಲಿ ನಾವು ಗಮನಿಸುವಾಗ ಅಲ್ಲಿ ದೇವರು ಕತ್ತಲೆಯನ್ನ, ಪೂರ್ಣ ಕತ್ತಲೆಯನ್ನ ದೇವರು ಉಂಟು ಮಾಡಿದನು. ಸೊ ಪ್ರಿಯರೇ, ಇವೆಲ್ಲ ನೋವು, ಇವೆಲ್ಲ ಸಂಕಟಗಳಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮಾನವನು ಅವನು ಏನು ಮಾಡುತ್ತಿದ್ದಾನೆ. 10ನೇ ವಾಕ್ಯದ 2ನೇ ಭಾಗದಲ್ಲಿ ನಾವು ನೋಡ್ತೀವಿ, ಜನರು ತಮಗಾದ ಕಷ್ಟದ ದೆಸೆಯಿಂದ ತಮ್ಮ ನಾಲಿಗೆಗಳನ್ನ ಕಚ್ಚಿಕೊಂಡು. ಪದ ವಾಕ್ಯದ ನಂತರ ವಾಕ್ಯ ನಾವುಗಳು ತೆಗೆದುಕೊಳ್ತಾ ಇದ್ದೇವೆ. ಸೊ ಮೊದಲನೇದಾಗಿ ನಾವು ನೋಡಿದೆವು, ರಾಜ್ಯವು ಕತ್ತಲೆಯಾಯಿತು. ಎರಡನೇದಾಗಿ ನಾವು ಗಮನಿಸುತ್ತಿದ್ದೇವೆ ಯಾವ ರೀತಿಯಾಗಿ ಅವರು ತಮ್ಮ ನಾಲಿಗೆಗಳನ್ನ ಕಚ್ಚಿಕೊಳ್ಳುತ್ತಿದ್ದಾರೆ. ಅಷ್ಟೊಂದು ನೋವು, ಅಷ್ಟೊಂದು ವೇದನೆ ವಿವರಿಸಲು ಅಸಾಧ್ಯ. ಮತ್ತು ಈ ನೋವನ್ನ ನಿವಾರಣೆ ಮಾಡಿಕೊಳ್ಳಲು ಯಾವುದೇ ಔಷಧಿ ಕೂಡ ಅವರಿಗೆ ದೊರಕುವುದಿಲ್ಲ. ನಾನಾ ಪೇನ್ ಕಿಲ್ಲರ್ಗಳನ್ನ ಕುರಿತು ನೀವು ನಾನು ಕೇಳ್ತಾ ಇದ್ದೇವೆ ಮತ್ತು ನಾವುಗಳು ಕೆಲವು ಸಮಯ ಪೇನ್ ಕಿಲ್ಲರ್ಗಳು ತೆಗೆದುಕೊಳ್ತಾ ಇದ್ದೇವೆ. ಮೈ ಕೈ ನೋವಿರಬಹುದು, ಹಲವಾರು ನೋವುಗಳ ನಿಮಿತ್ತವಾಗಿ ವೈದ್ಯರು ಪೇನ್ ಕಿಲ್ಲರ್ ಅನ್ನ ಕೊಡುವಂತವರಾಗಿದ್ದಾರೆ. ಆದರೆ ಈ ಒಂದು ಸಂಕಟ ಕಾಲ ಮತ್ತು ಸಂಕಟ ಕಾಲದಲ್ಲಿ ಯಾವುದೇ ಒಂದು ಪೇನ್ ಕಿಲ್ಲರ್ಗಳನ್ನ ಅವರು ತೆಗೆದುಕೊಂಡ್ರೂ ಕೂಡ ನಿವಾರಣೆ ಹೊಂದಲು ಅವರಿಂದ ಸಾಧ್ಯವಾಗುವುದಿಲ್ಲ ಎಂಬ ಸಂಗತಿಯನ್ನ ನಾವುಗಳು ಈ ವಾಕ್ಯ ಭಾಗದಲ್ಲಿ ಅರ್ಥೈಸಿಕೊಳ್ಳುವಂತವರಾಗಿದ್ದೇವೆ. ಸೊ ಆದ ಕಾರಣ ಪ್ರಿಯ ಸೋದರ ಸೋದರಿಯರೇ, ಇಲ್ಲಿ ಒಂದು ಚಿಕ್ಕ ಆತ್ಮೀಯ ಒಂದು ಸಲಹೆಯನ್ನು ನಾನು ಕೊಡಲು ಬಯಸ್ತೇನೆ. ಅನೇಕ ಪರಿಹಾರದ ಸಂಗತಿಗಳು, ತಲೆನೋವು ಬಂದ್ರೆ ಏನ್ ಮಾಡ್ಬೇಕು, ಹೊಟ್ಟೆ ನೋವು ಬಂದ್ರೆ ಏನ್ ಮಾಡ್ಬೇಕು, ಕೈಕಾಲು ನೋವು ಬಂದ್ರೆ ಏನ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ಇಟ್ಟಿದ್ದಾರೆ, ಗೂಗಲ್ ಅಲ್ಲಿ ಇಟ್ಟಿದ್ದಾರೆ. ನಿಜ, ಸುಳ್ಳು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಮನೆ ಔಷಧಿ ತಗೋ ವಿಷಯದಲ್ಲಿ ಮತ್ತು ಮೆಡಿಕಲ್ ಔಷಧಿಗಳನ್ನ ಕುರಿತು ತಿಳಿದಿದ್ದೇವೆ. ಈ ಒಂದು ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ನಮ್ಮ ದೇಹದಲ್ಲಿ ಯಾವುದೇ ವಿಧವಾದಂತ ಅಸೌಖ್ಯ ಕಂಡು ಬಂದರೂ ಕೂಡ ಮೊದಲನೇದಾಗಿ ದೇವರ ಕಡೆಗೆ ನಾವು ನೋಡೋಣ. ಆತನು ಸೃಷ್ಟಿಕರ್ತನು, ನಮ್ಮ ಶರೀರವನ್ನು ಆತನು ಉಂಟು ಮಾಡಿದ್ದಾನೆ. ಆ ಶರೀರದ ಭಾಗಗಳು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಎಂಬುದಾಗಿ ಆತನು ಮಾತ್ರ ಬಲ್ಲವನಾಗಿದ್ದಾನೆ. 2 ದಿನದ ಮುಂದೆ ನಾನು ಮಾರುಕಟ್ಟೆಗೆ ಹೋದಾಗ ಅಲ್ಲಿ ಒಬ್ಬ ಸಹೋದರಿ, ನನಗೆ ಕೋಲ್ಡ್ ಹೋಗ್ತಾನೆ ಇಲ್ಲ, ಇದಕ್ಕೆ ಏನಾದ್ರೂ ಸಲಹೆ ಮಾಡಿ ಅಂದ್ರೆ ಆಕೆಗೆ ಎಷ್ಟೊಂದು ಜಿಗುಪ್ಸೆ ಆಗಿದೆ ಕೋಲ್ಡ್ ವಿಷಯದಲ್ಲಿ ಎಂಬುದಾಗಿ ನನ್ನೊಂದಿಗೆ ಹಂಚ್ಕೋತಾ ಇದ್ಲು. ಆಕೆ ರಕ್ಷಣೆ ಹೊಂದಿಲ್ಲ. ಸೊ ನಾನು ಆಕೆಗೆ ಔಷಧಿಯನ್ನ ಕುರಿತು ಮಾತನಾಡುತ್ತಾ, ನಿನಗೋಸ್ಕರವಾಗಿ ನಾನು ಯೇಸುಸ್ವಾಮಿಯ ಬಳಿ ಪ್ರಾರ್ಥಿಸುತ್ತೇನೆ, ನೀನು ನಂಬು, ಕರ್ತನು ನಿನಗೆ ಸ್ವಸ್ಥತೆಯನ್ನ ಕೊಡ್ತಾನೆ. ಸೊ ಪ್ರಿಯರೇ, ಮರಿಬೇಡಿ, ಔಷಧಿಗಳು ಯಾವುದೇ ರೀತಿಯಾದ ಪರಿಣಾಮವನ್ನ ಸಂಕಟ ಕಾಲದಲ್ಲಿ ಮತ್ತು ಮಹಾಸಂಕಟ ಕಾಲದಲ್ಲಿ ಮಾನವನ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ ಎಂಬ ಒಂದು ಅಂಶವನ್ನ ನಿಮಗೆ ತರುತ್ತಾ ನ್ಯಾಯ ತೀರ್ಪನ್ನು ಅವರು ಅನುಭವಿಸಲೇಬೇಕು. ಈಗಿನ ದಿನಗಳಲ್ಲಿ ದೇವರ ಮಕ್ಕಳಾದಂತ ತಾವುಗಳು, ನಾನು ಎಲ್ಲರೂ ಕೂಡ ಈ ಒಂದು ಆತ್ಮೀಯ ಪಾಠಗಳನ್ನ ಅಳವಡಿಸಿಕೊಂಡು ನಡೆಯುವುದಾದರೆ ಖಂಡಿತವಾಗಿಯೂ ಕರ್ತನು ನಮಗೆ ಸ್ವಸ್ಥತೆಯನ್ನ ಕೊಡುತ್ತಾನೆ, ಕೃಪೆಯನ್ನ ದಯಪಾಲಿಸ್ತಾನೆ. ಗ್ರೇಸ್, ಖಂಡಿತವಾಗಿಯೂ ಕರ್ತನು ನಮ್ಮ
ಪ್ರಾರ್ಥನೆಯನ್ನ ಕೇಳ್ತಾನೆ. ಆತನು ತನ್ನ ಅಪಾರವಾದ ಕೃಪೆಯನ್ನ ದೇವರ ಮಕ್ಕಳಾದಂತ ನಮ್ಮೆಲ್ಲರ ಜೀವಿತದಲ್ಲಿ ಆತನು ಅನುಗ್ರಹಿಸುತ್ತಾನೆ. ಈ ಒಂದು ಕತ್ತಲೆಯ ಮೂರನೆಯ ಪರಿಣಾಮವನ್ನ ಕುರಿತು 11ನೇ ವಾಕ್ಯದಲ್ಲಿ ನಾವುಗಳು ಗಮನಿಸುತ್ತೇವೆ. ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ಅವರು ತಮ್ಮ ಕಷ್ಟಗಳ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ಪರಲೋಕ ದೇವರನ್ನ ದೂಷಿಸಿದರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಸೊ ಈ ಒಂದು ವಾಕ್ಯ ಭಾಗದ ವಿವರಣೆಯನ್ನ ನಾವು ನೋಡುವಾಗ ಅವರೆಲ್ಲರಿಗೂ ಕೂಡ ತಿಳಿದಿದೆ ಏನೆಂಬುದಾಗಿ. ದೇವರಿದ್ದಾನೆ, ದೇವರು ಪರಲೋಕದ ದೇವರು ಇದ್ದಾನೆ, ಆತನೇ ಈ ಎಲ್ಲ ನ್ಯಾಯ ತೀರ್ಪುಗಳನ್ನ ಮಾಡ್ತಾ ಇದ್ದಾನೆ, ಆತನೇ ಈ ನ್ಯಾಯ ತೀರ್ಪುಗಳಿಗೆ ಮೂಲ ಎಂಬುದಾಗಿ ಅವರು ತಿಳಿದಿದ್ದರೂ ಕೂಡ ದೇವರ ವಾಕ್ಯ ಹೇಳುತ್ತದೆ ಅವರು ತಮ್ಮ ಹೃದಯವನ್ನ ಕಠಿಣಪಡಿಸಿಕೊಳ್ಳುತ್ತಾರೆ. ಸೈತಾನನ್ನು ಕೂಡ ದೆವ್ವ ಕೂಡ ನಂಬುತ್ತದೆ ಏನೆಂಬುದಾಗಿ, ದೇವರಿದ್ದಾನೆ, ಆದರೆ ಆತನು ತನ್ನ ನಂಬಿಕೆಯನ್ನ ನಿಜ ಸ್ವರೂಪಕ್ಕೆ ತರುವುದಿಲ್ಲ. ಹೊರಟುತನವನ್ನ ತೋರ್ಪಡಿಸುತ್ತಾನೆ. ತಿರುಗಿ ಬೀಳುವಂತ ಸ್ವಭಾವವನ್ನ ಆತನು ವ್ಯಕ್ತಪಡಿಸುತ್ತಾನೆ. ಯಾವ ರೀತಿಯಾಗಿ ಸೈತಾನನು ಹೊರಟುತನವನ್ನ ಮತ್ತು ದೇವರಿಗೆ ತಿರುಗಿ ಬೀಳುವುದನ್ನ ತೋರ್ಪಡಿಸುತ್ತಾನೋ, ವ್ಯಕ್ತಿತ್ವವನ್ನ ನಡತೆಯನ್ನ ತೋರ್ಪಡಿಸುತ್ತಾನೋ, ಅದೇ ರೀತಿಯಾಗಿ ಸಂಕಟ ಕಾಲದಲ್ಲಿ, ಸಂಕಟ ಕಾಲದಲ್ಲಿ ಮಾನವನ ಹೃದಯವನ್ನ ನಾವುಗಳು ಗಮನಿಸುವಾಗ ಆ ಒಂದು ಹೃದಯ ಕಠಿಣತೆಯಿಂದಲೂ ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳುವುದ ಒಂದು ಸ್ಥಾಯಿಯಿಂದಲೂ ತುಂಬಿರುವಂತದ್ದಾಗಿದೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸೊ ಪ್ರಿಯರೇ, 5ನೆಯ ನ್ಯಾಯ ತೀರ್ಪು, 6ನೇ ನ್ಯಾಯ ತೀರ್ಪಿನ ಕಡೆಗೆ ನಾವು ಹೋಗೋಣ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 16ನೇ ಅಧ್ಯಾಯ 12ರಿಂದ 16 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. 6ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯೂಫ್ರೆಟಿಸ್ ಎಂಬ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹೋಯಿತು. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು. ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಇಗೋ, ಕಳ್ಳನು ಬರುವಂತೆ ಬರುತ್ತೇನೆ. ತಾನು ನಿರ್ಮಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೆನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಆ ದೆವ್ವಗಳು ಭೂರಾಜರನ್ನು ಇಬ್ರಿಯ ಭಾಷೆಯಲ್ಲಿ ಹರ್ಮಗೆದ್ದೋನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು ಎಂಬುದು. ಸುಪ್ರಿಯರೇ, ಈ ಒಂದು 6ನೆಯ ಪಾತ್ರೆಯಲ್ಲಿದ್ದುದನ್ನ ದೇವರು ಯೂಫ್ರೆಟಿಸ್ ಎಂಬ ಮಹಾನದಿಯ ಮೇಲೆ ಒಯ್ಯಲು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಉದ್ದೇಶವೇನು ಗಮನಿಸಿರಿ. ಅದರ ನದಿಯ ನೀರು ಬತ್ತಿ ಹೋಗುವಂತದ್ದಾಗಿದೆ. ಆ ನದಿ ಹರಿಯುವಂತ ಮಾರ್ಗವನ್ನ ದೇವರು ದಾರಿಯನ್ನಾಗಿ ಪರಿವರ್ತನೆಯನ್ನ ಮಾಡುವಾತನಾಗಿದ್ದಾನೆ. ಅದರ ವಿವರಣೆಯನ್ನ ನಾವು 13ರಿಂದ 16ನೇ ವಾಕ್ಯದಲ್ಲಿ ಓದಿದೆವು. ಮತ್ತೊಂದು ಸಂಗತಿ ಜರುಗುವಂತದ್ದಾಗಿದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಅರಸನು ಈ ಮಾರ್ಗದಲ್ಲಿ ಆತನು ಪ್ರವೇಶ ಮಾಡುತ್ತಾನೆ. ಈ ಮಾರ್ಗ, ಈ ಒಂದು ದಾರಿ ಎಲ್ಲಿಗೆ ಅವರನ್ನ ಕೊಂಡೊಯ್ಯುತ್ತದೆ ಎಂಬುದಾಗಿ ನೋಡುವಾಗ ಪ್ಯಾಲೆಸ್ತೀನ್ ದೇಶಕ್ಕೆ ಅವರುಗಳನ್ನ ಕೊಂಡೊಯ್ಯುವಂತದ್ದಾಗಿದೆ. ಮೊದಲನೇದಾಗಿ 12ನೇ ವಾಕ್ಯದಿಂದ 14ನೇ ವಾಕ್ಯದಲ್ಲಿ ದೈವಿಕವಾದಂತ ಕ್ರಿಯೆಗಳನ್ನ, ಡಿವೈನ್ ಆಕ್ಟಿವಿಟಿಯ ನಂತರ ಸೈತಾನನ, ಪಿಶಾಚನ ಕೃತ್ಯ ಆಕ್ಟಿವಿಟಿ ಕಂಡುಬರುವುದನ್ನ ಕುರಿತು 12ನೇ ವಾಕ್ಯದಿಂದ 14ನೇ ವಾಕ್ಯದಲ್ಲಿ ನಾವುಗಳು ಗಮನಿಸಬಹುದು. ಎರಡನೇದಾಗಿ 14ನೇ ವಾಕ್ಯದಲ್ಲಿ ಇದರ ಒಂದು ಪರಿಣಾಮವನ್ನ ಮಾನವನು ಎದುರಿಸುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಕೊನೆಯಲ್ಲಿ ಪುನಃ 15ರಿಂದ 16ನೇ ವಾಕ್ಯದಲ್ಲಿ
ದೈವಿಕವಾದಂತ ಕೃತ್ಯಗಳನ್ನ ಈ ವಾಕ್ಯ ಭಾಗ ವಿವರಿಸುವಂತದನ್ನ ನಾವುಗಳು ಗಮನಿಸಬಹುದು. ಮೊದಲನೇದಾಗಿ ಈ ಒಂದು ಶ್ರೇಷ್ಠ ನದಿ ಯೂಫ್ರೇಟಿಸ್ ನಮ್ಮ ಸತ್ಯವೇದದಲ್ಲಿ ನೀವು ಗಮನಿಸುವುದಾದರೆ ಮಹಾನದಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಸೊ ಯೂಫ್ರೇಟಿಸ್ ಈ ಒಂದು ಹೆಸರು ಗ್ರೀಕ್ ಭಾಷೆಯಿಂದ ತೆಗೆದುಕೊಳ್ಳಲ್ಪಟ್ಟಿದೆ, ಲಿಟರಲಿ ಅಕ್ಷರಾಂಶವಾಗಿ. ಮಾತ್ರವಲ್ಲ, ಈ ಒಂದು ನದಿಯನ್ನ ಕುರಿತು ದೇವರ ವಾಕ್ಯ ಹೇಳುತ್ತದೆ ಮಹಾನದಿ, ದ ಗ್ರೇಟ್. ಅದಕ್ಕೆ ಪ್ರಾಮುಖ್ಯತೆಯನ್ನ ದೇವರು ಕೊಡುತ್ತಿದ್ದಾನೆ. ಈ ಒಂದು ನದಿಯನ್ನ ಕುರಿತು ವೇದದಲ್ಲಿ ನಾವು ಓದುವಾಗ ಪಶ್ಚಿಮ ಏಷ್ಯಾ ಖಂಡವನ್ನ ಈ ನದಿ ವಿಭಾಗಿಸುವಂತದಾಗಿದೆ ಎಂಬುದಾಗಿ ಚರಿತ್ರೆಯಲ್ಲಿ ನಾವು ಓದುತ್ತೇವೆ. ಈ ಯೂಫ್ರೇಟಿಸ್ ನದಿಯನ್ನ ಕುರಿತು ಪ್ರವಾದನೆಯಲ್ಲೂ ಕೂಡ ನಾವು ಓದುವಂತವರಾಗಿದ್ದೇವೆ. ಈ ಯೂಫ್ರೇಟಿಸ್ ನದಿ ರೋಮ ಪ್ರಾಚೀನ ರೋಮ್ ಸಾಮ್ರಾಜ್ಯದ ಒಂದು ಸರಿಹದ್ದು ಎಂಬುದಾಗಿ ಕೂಡ ಈ ವಾಕ್ಯ ಭಾಗ ನಾವು ಸತ್ಯವೇದದಲ್ಲಿ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ದೇವರು ನದಿಯ ಪೂರ್ವ ದಿಕ್ಕಿನ ಜಾಗವನ್ನು ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದನು ಎಂಬುದಾಗಿ ಆದಿಕಾಂಡ 15ನೇ ಅಧ್ಯಾಯ 18ನೇ ವಾಕ್ಯದಲ್ಲಿಯೂ, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲೂ, ಇನ್ನಿತರ ವಾಕ್ಯದಲ್ಲೂ ಕೂಡ ಈ ನದಿಯ ಸರಿಹದ್ದನ್ನು ಕುರಿತು ದೇವರು ಮಾತನಾಡುತ್ತಾನೆ. ಬಹು ಕ್ಲುಪ್ತ ಸಮಯದಲ್ಲಿ ದಾವಿದ ಮತ್ತು ಸೊಲೊಮೋನನು ಕೂಡ ಈ ನದಿಯ ಸರಿಹದ್ದುಗಳ ಮೇಲೆ ಅವರು ಹತೋಟಿಯನ್ನ ಹೊಂದಿದ್ದರು. ತದನಂತರ ಅದನ್ನು ಅವರು ಬಿಟ್ಟರು ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಪ್ರಿಯ ದೈವಜನರೇ, ಈ ಯೂಫ್ರೇಟಿಸ್ ಮಹಾನದಿಯನ್ನ ಕುರಿತು ನಿಮ್ಮ ಗಮನಕ್ಕೆ ಕೆಲವು ಸೂಕ್ಷ್ಮ ವಿಷಯಗಳನ್ನ ತರುತ್ತೇನೆ, ಗಮನಿಸಿರಿ. ಈ ನದಿಯ ಉದ್ದ 1800 ಮೈಲುಗಳು, 2896 ಕಿಲೋಮೀಟರ್ಗಳ ಉದ್ದ ಈ ನದಿ ಹರಿಯುವಂತದಾಗಿದೆ. ಮಾತ್ರವಲ್ಲ, ಈ ನದಿ ಮಾಡುವಂತ ಒಂದು ಪ್ರಾಮುಖ್ಯವಾದಂತ ಸಂಗತಿ ಏನೆಂದರೆ, ಪೂರ್ವದ ಪ್ರದೇಶ ಪಶ್ಚಿಮದ ಪ್ರದೇಶವನ್ನ ಅದು ವಿಭಾಗಿಸುವಂತ ಒಂದು ನದಿಯಾಗಿದೆ. ಆದ ಕಾರಣ ಪೂರ್ವದಲ್ಲಿ ಇರತಕ್ಕಂಥವರು ಸುಲಭವಾಗಿ ಯೂಫ್ರೇಟಿಸ್ ಅನ್ನ ದಾಟಿ ಪಶ್ಚಿಮಕ್ಕೆ ಹೋಗಲು ಸಾಧ್ಯವಿಲ್ಲ. ಪಶ್ಚಿಮದ ಕಡೆ ನಾವುಗಳು ಗಮನಿಸುತ್ತೇವೆ, ಪ್ಯಾಲೆಸ್ಟೈನ್ ದೇಶವಿದೆ, ಇಸ್ರೇಲ್ ದೇಶವಿದೆ. ಅದರ ಮೇಲೆ ದಾಳಿ ಮಾಡಲು ಕೂಡ ಅಷ್ಟು ಸುಲಭವಲ್ಲ. ಆದರೆ ಪ್ರಕಟಣೆ ಗ್ರಂಥದ ಈ ಒಂದು ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಈ 6ನೇ ಪಾತ್ರೆಯಲ್ಲಿದ್ದಂತ ದೇವರ ರೌದ್ರವನ್ನ ಆತನು ನದಿಯ ಮೇಲೆ ಸುರಿಸುವಾಗ ಆ ನದಿ ಒಣಗಿ ಹೋಗುತ್ತದೆ. ಜಸ್ಟ್ ಇಮ್ಯಾಜಿನ್, ಊಹಿಸಿಕೊಳ್ಳಿ, 1800 ಮೈಲುಗಳು ಉದ್ದ ಹರಿಯುವಂತ ನದಿಯ ನೀರು ಒಣಗಿ ಹೋಗುತ್ತದೆ, ಒಣನೆಲವಾಗುತ್ತದೆ. ಆ ಒಂದು ಒಣನೆಲದಲ್ಲಿ ಸುಮಾರು 200 ಕೋಟಿ ಸೈನಿಕರು ಪ್ರಯಾಣ ಮಾಡುವಂತವರಾಗಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ದೇವರ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯ ಸಮಯದಲ್ಲಿ ಆತನು ಈ ಒಂದು ನ್ಯಾಯ ತೀರ್ಪನ್ನ ಬರಮಾಡುವಾತನಾಗಿದ್ದಾನೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 15ನೇ ವಾಕ್ಯದ 2ನೇ ಭಾಗ ಓದುವುದನ್ನು ಕೇಳಿಸಿಕೊಂಡ್ರೆ, ಐಸೈಯಾ ಚಾಪ್ಟರ್ 11 verse 15 ಸೆಕೆಂಡ್ ಪೋರ್ಷನ್. ಯೂಫ್ರೇಟಿಸ್ ನದಿಯ ಮೇಲೆ ಕೈ ಜಾಡಿಸಿ ತನ್ನ ಬಿಸಿ ಗಾಳಿಯಿಂದ ಅದನ್ನು 7 ತೊರೆಗಳನ್ನಾಗಿ ಒಡೆದು ಜನರು ಕೆರಮೆತ್ತಿ ದಾಟುವಂತೆ ಮಾಡುವನು. ಪ್ರಿಯರೇ, ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ, ಸತ್ಯವೇದವನ್ನ ಹೆಚ್ಚಾಗಿ ಓದಿರಿ, ಪ್ರವಾದನೆಯ ವಾಕ್ಯಗಳನ್ನ ಅಧಿಕವಾಗಿ ಓದಿರಿ. ಆಕಾಶ ಭೂಮಿ ಅಳಿದು ಹೋಗಬಹುದು, ಆದರೆ ಆತನ ವಾಕ್ಯಗಳು ಅಳಿದು ಹೋಗುವುದಿಲ್ಲ. ಏನೆಲ್ಲ ವಾಕ್ಯಗಳು ಬರೆಯಲ್ಪಟ್ಟಿದೆಯೋ, ಏನೆಲ್ಲ ವಾಕ್ಯಗಳು ಕರ್ತನು ತಿಳಿಸಿದ್ದಾನೋ, ಆ ವಾಕ್ಯಗಳು ಅಕ್ಷರಾಂಶ
ಸಂಭವಿಸುವಂತದಾಗಿದೆ. ಪೂರ್ವದ ಅರಸನು ಆತನು ಪ್ರಯಾಣ ಮಾಡುತ್ತಾನೆ. ಈ ಪೂರ್ವದ ಅರಸನು ಯಾರು? ಇದನ್ನು ಕುರಿತು ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ, ಚೈನಾ ದೇಶ ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ಪ್ರಯಾಣ ಮಾಡುವಂತದಾಗಿದೆ. ಪೂರ್ವದಲ್ಲಿ ಇರತಕ್ಕಂತಹ ದೇಶಗಳನ್ನ ನಿಮ್ಮ ಗಮನಕ್ಕೆ ತೆಗೆದುಕೊಂಡು ನನ್ನ ಧ್ಯಾನದಲ್ಲಿ ಮುಂದಕ್ಕೆ ಹೋಗುತ್ತಾ, ಎಲ್ಲರನ್ನೂ ಕೂಡ ದೇವರು ಇಸ್ರೇಲಿಗೆ ವಿರುದ್ಧವಾಗಿ ಬರಮಾಡುವ ಆತನಾಗಿದ್ದಾನೆ. ತಾನು ಸಾರ್ವಭೌಮನೆಂಬುದಾಗಿ ಆತನು ತೋರ್ಪಡಿಸುತ್ತಾನೆ. ಸೈತಾನ ಅಂದುಕೊಳ್ಳಬಹುದು, ನದಿ ಒಣಗಿ ಹೋಯಿತು, ಮಾರ್ಗ ಸಿದ್ಧವಾಗಿತ್ತು ಮತ್ತು ಅವರನ್ನ ಧ್ವಂಸ ಮಾಡೋಣ, ಕೆಡವೋಣ ಎಂಬುದಾಗಿ ಆತನು ಒಂದು ವೇಳೆ ಅಂದುಕೊಂಡು ಬರಬಹುದು. ಆದರೆ ದೈವಿಕವಾಗಿ ದೇವರು ಅವರೆಲ್ಲರನ್ನ ಕೂಡ ನಡೆಸುವಾತನಾಗಿದ್ದಾನೆ. ತನ್ನ ವಾಕ್ಯಗಳನ್ನ, ತನ್ನ ಉದ್ದೇಶಗಳನ್ನ, ತನ್ನ ಪ್ರವಾದನೆಯ ವಾಕ್ಯಗಳನ್ನ ನೆರವೇರಿಸುವಾತನಾಗಿದ್ದಾನೆ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 13ರಿಂದ 16 ವಾಕ್ಯಗಳಲ್ಲಿ ದೇವರ ಉದ್ದೇಶವನ್ನ ನಾವುಗಳು ಗಮನಿಸುತ್ತೇವೆ. ದೇವರ ಉದ್ದೇಶವೇನು? ದೇವರ ಮಕ್ಕಳಿಗೆ ವಿರುದ್ಧವಾಗಿ ಎದ್ದಂತ ಎಲ್ಲಾ ದೇಶಗಳನ್ನ, ಎಲ್ಲಾ ಜನಾಂಗಗಳನ್ನ ಆತನು ನ್ಯಾಯ ತೀರಿಸುವಾತನಾಗಿದ್ದಾನೆ. ಅದೇ ದೇವರ ಉದ್ದೇಶ. ಆದ ಕಾರಣ ದೇವರು ಅವರೆಲ್ಲರನ್ನೂ ಕೂಡ ಆತನು ಇಲ್ಲಿ ನಡೆಸುವುದನ್ನ ಕುರಿತು ಅದ್ಭುತ ರೀತಿಯಲ್ಲಿ, ಆಶ್ಚರ್ಯಕರವಾದ ರೀತಿಯಲ್ಲಿ ನಡೆಸುವುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದಾಗಿದೆ. ರೋಮ ಸಾಮ್ರಾಜ್ಯವನ್ನ ಕುರಿತು ಇಂದಿನ ದಿನಗಳಲ್ಲಿ ನಾವುಗಳು ತಿಳಿದಿದ್ದೇವೆ. ಈ ರೋಮ್ ಸಾಮ್ರಾಜ್ಯ ಪುನಃ ಕಟ್ಟಲ್ಪಡುವುದನ್ನ ಕುರಿತು ಪ್ರಕಟಣೆಯ ಗ್ರಂಥ ಮಾತನಾಡುವಂತದಾಗಿದೆ. ಈ ರೋಮ್ ಸಾಮ್ರಾಜ್ಯದಿಂದ ಕೊನೆಯದಾಗಿ ಸುಳ್ಳು ಪ್ರವಾದಿ ಅದ್ಭುತ ರೀತಿಯಲ್ಲಿ ಈ ಮೃಗ ಅವರು ಎಬ್ಬಿಸಲ್ಪಡುತ್ತಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 3ನೇ ವಾಕ್ಯ, 9ನೇ ವಾಕ್ಯ ಮತ್ತು 13ನೇ ಅಧ್ಯಾಯದ ವಾಕ್ಯ ಭಾಗಗಳಲ್ಲಿ ಯಾವ ರೀತಿಯಾಗಿ ದೇವರು ಈ ಪ್ರಾಚೀನ ರೋಮ್ ಸಾಮ್ರಾಜ್ಯವನ್ನ ಎಬ್ಬಿಸುತ್ತಾನೆ, ಯಾವ ರೀತಿಯಾಗಿ ಈ ದೇವರ ಶತ್ರುಗಳು, ವಿರೋಧಿಗಳು, ಕ್ರಿಸ್ತನ ವಿರೋಧಿಗಳು ಎಬ್ಬಿಸಲ್ಪಟ್ಟು ಮುಂದೆ ಪ್ರಯಾಣ ಮಾಡುತ್ತಾರೆ ಎಂಬ ಸಂಗತಿಯನ್ನ ಕುರಿತು ದೇವರ ವಾಕ್ಯ ತಿಳಿಸುವಂತದಾಗಿದೆ. ಇಡೀ ಜಗತ್ತು, ಇಡೀ ವಿಶ್ವ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಗುಣಗುಟ್ಟುವಂತವರಾಗಿದ್ದಾರೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಜಕರಯನ ಪ್ರವಾದನೆಯ ಗ್ರಂಥ 14ನೇ ಅಧ್ಯಾಯ 1ರಿಂದ 3 ವಾಕ್ಯಗಳು. ಜಕರಯ ಚಾಪ್ಟರ್ 14 verse 1 to 3. ಆಹಾ, ಸಿಯೋನೇ, ಯೆಹೋವನು ನೇಮಿಸಿದ ದಿನವು ಬರುತ್ತಿದೆ. ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರೋ ಪಟ್ಟಣದಲ್ಲೇ ಉಳಿಯುವರು. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು ಎಂಬುದು. ಎಸೆಕಿಯೇಲ 38ನೇ ಅಧ್ಯಾಯ ಸಮಯ ಇರುವಾಗ ಓದಿ, ಆದ್ರೆ 12ನೇ ವಾಕ್ಯ ಮಾತ್ರ ಓದಲು ಕೇಳಿಕೊಳ್ಳುತ್ತೇನೆ. ಎಸೆಕಿಯೇಲ್ ಚಾಪ್ಟರ್ 38 verse 12. Let us hear the reading. ಸೂರೆಗೈದು ಕೊಳ್ಳೆ ಹೊಡೆಯಬೇಕೆಂತಲೂ ನಿರ್ಜನವಾಗಿದ್ದು ಜನಭರಿತವಾದ ಪ್ರದೇಶಗಳ ಮೇಲೆ ಕೈ ಮಾಡಬೇಕೆಂತಲೂ ಜನಾಂಗಗಳೊಳಗಿಂದ ಒಟ್ಟುಗೂಡಿ ದನ ಮೊದಲಾದ ಸ್ವತ್ತನ್ನು ಸಂಗ್ರಹಿಸಿಕೊಂಡು ಲೋಕದ ನಟ್ಟ ನಡುವೆ ವಾಸಿಸುವವರನ್ನು ಹತಿಸಬೇಕೆಂತಲೂ ಕುತಂತ್ರವನ್ನು ಕಲ್ಪಿಸುವಿ. ಲೋಕದ ನಟ್ಟ ನಡುವೆ ಯಾರು ವಾಸ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಇಸ್ರೇಲರು ವಾಸ ಮಾಡುತ್ತಿದ್ದಾರೆ. ಅವರನ್ನ ನಾಶ ಮಾಡಲು, ಅವರ ವಸ್ತುಗಳನ್ನ ಕೊಳ್ಳೆ ಹೊಡೆಯಲು ಇವರೆಲ್ಲರೂ ಕೂಡ ಇಸ್ರೇಲಿಗೆ ವಿರುದ್ಧವಾಗಿ ಪ್ರಯಾಣ ಮಾಡುತ್ತಾರೆ ಎಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುತ್ತದೆ. ದೈವಿಕ ಕೃತಿಗಳನ್ನ ಕುರಿತು, ಆಕ್ಟಿವಿಟಿಯನ್ನ ಕುರಿತು ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 14ನೇ ವಾಕ್ಯದ 2ನೇ ಭಾಗದಿಂದ 16ನೇ ವಾಕ್ಯದಲ್ಲಿ ನಾವುಗಳು ಗಮನಿಸುವಂತ ಸಂಗತಿ ಏನೆಂದರೆ, ಈ ಲೋಕದ ಅರಸರುಗಳು ಒಬ್ಬರ ಜೊತೆಗೆ ಒಬ್ಬರು ಹೊಂದಾಣಿಕೆ ಮಾಡಿಕೊಂಡು ಮಾತಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ಯುದ್ಧ ಮಾಡಲು ತಮ್ಮ ಸೈನ್ಯಗಳನ್ನ ಅವರು ಪ್ಯಾಲೆಸ್ಟೈನ್ ದೇಶಕ್ಕೆ ತರುವಂತವರಾಗಿದ್ದಾರೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಜೋಯಲ್ ಚಾಪ್ಟರ್ 3 verse 1 to 3. ಯೋವೇಲ 3ನೇ ಅಧ್ಯಾಯ 1ರಿಂದ 3 ವಾಕ್ಯಗಳು. ಆಗಲೇ ನಾವು ಜಕರಿಯನ ಗ್ರಂಥದಿಂದ ಓದಿದ್ದೇವೆ. ಮತ್ತೊಂದು ವಾಕ್ಯಕ್ಕೆ ಒತ್ತು ಕೊಡುತ್ತಿದ್ದೇವೆ. ಇಗೋ,
ಆ ದಿನಗಳಲ್ಲಿ ನಾನು ಯಹೂದದ ಮತ್ತು ಯೆರೂಸಲೇಮಿನ ದುರವಸ್ಥೆಯನ್ನು ತಪ್ಪಿಸುವ ಕಾಲದಲ್ಲಿ ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಯೆಹೋಷಾಫಾಟಿನ ನ್ಯಾಯತೀರ್ಪಿನ ತಗ್ಗಿಗೆ ಬರಮಾಡಿ ಅಲ್ಲಿ ನನ್ನ ಜನರಿಗಾಗಿ ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲ್ ಪ್ರಜೆಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು. ಅವು ನನ್ನ ಜನರನ್ನು ದೇಶ ದೇಶಗಳಿಗೆ ಚದರಿಸಿ ನನ್ನ ದೇಶವನ್ನು ಹಂಚಿಕೊಂಡಿವೆಯಷ್ಟೇ. ಹೌದು, ನನ್ನ ಜನರಿಗಾಗಿ ಚೀಟು ಹಾಕುವೆ, ಸೂಳೆಗಾಗಿ ಹುಡುಗನನ್ನು ಬದಲು ಮಾಡಿವೆ, ದ್ರಾಕ್ಷಾರಸಕ್ಕೆ ಹುಡುಗಿಯನ್ನು ಬದಲು ಕೊಟ್ಟು ಪಾನ ಮಾಡಿವೆ. ಪ್ರಿಯರೇ, ಗಮನಿಸಿರಿ, ಇಲ್ಲಿ ಯೋವೇಲನಲ್ಲಿ ದೇವರು ತಿಳಿಸ್ತಾ ಇದ್ದಾನೆ ಯೋಷಾಫಾಟನ ತಗ್ಗು ಎಂಬುದಾಗಿ. ಈ ವಾಕ್ಯವನ್ನ ಗಮನಿಸಿರಿ. ಈ ಒಂದು ತಗ್ಗಿಗೆ ಮತ್ತೊಂದು ಹೆಸರು ಅರ್ಮಗೆದ್ದನ್. 16ನೇ ವಾಕ್ಯ, ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ದೇವರು ಅದನ್ನ ಕುರಿತು ತಿಳಿಸುವಾತನಾಗಿದ್ದಾನೆ. ತಾವುಗಳು 1ನೇ ಮಹಾಯುದ್ಧ ನಡೆದದನ್ನ ಕುರಿತು ತಿಳಿದಿದ್ದೀರಿ, 2ನೇ ಮಹಾಯುದ್ಧ ನಡೆದದನ್ನ ತಿಳಿದಿದ್ದೀರಿ. 3ನೆಯ ಮಹಾಯುದ್ಧ ಒಂದು ವೇಳೆ ಆಗುವುದಾದರೆ, ವಿಶ್ವ ಯುದ್ಧ ಆಗುವುದಾದರೆ, ಈ ನಿಮ್ಮ ಸತ್ಯವೇದದಲ್ಲಿ ಗುರುತಿಸಿಕೊಳ್ಳ್ರಿ, ಆ ಯುದ್ಧ ನಡೆಯುವಂತ ಸ್ಥಳ ಅರ್ಮಗೆದನ್. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ತಿಳಿಸುವಂತದಾಗಿದೆ. ದೇವರಾತ್ಮನು ತಿಳಿಸುವಾತನಾಗಿದ್ದಾನೆ. ಯಾರಿಗೆ ವಿರುದ್ಧವಾಗಿ ಯುದ್ಧ ನಡೆಯುತ್ತದೆ? ದೇವರಿಗೆ ವಿರುದ್ಧವಾಗಿ ಯುದ್ಧ ನಡೆಯುತ್ತದೆ. ಯಾರಿಗೆ ವಿರುದ್ಧವಾಗಿ ಈ ಲೋಕದ ಅರಸರುಗಳು ಹೋಗುತ್ತಾರೆ ಯುದ್ಧ ಮಾಡಲು ಎಂಬುದಾಗಿ ನೋಡುವಾಗ, ಇಸ್ರೇಲರಿಗೆ ವಿರುದ್ಧವಾಗಿ ಅವರು ಯುದ್ಧವನ್ನ ಮಾಡಲು ಹೋಗುತ್ತಾರೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆದ ಕಾರಣ ಈ ಒಂದು ಧ್ಯಾನದಲ್ಲಿ ನಿಮ್ಮನ್ನ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ, ಯಹೂದ್ಯರ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥಿಸಿರಿ. ಅವರೇ ನಿಜವಾದಂತ ಮರ. ನೀವು ನಾನು ಕಸಿ ಮಾಡಲ್ಪಟ್ಟಂತ ಮರವಾಗಿದ್ದೇವೆ. ನೀವು ನಾನು ಅವರ ನಿಮಿತ್ತವಾಗಿ ದೇವರು ನಮಗೆ ರಕ್ಷಣೆಯನ್ನ ಕೊಟ್ಟಿದ್ದಾನೆ. ಪ್ರಿಯ ಸೋದರ ಸೋದರಿ, ನೀವು ನಾನು ಕಾಡತ್ತಿ ಮರಗಳಾಗಿದ್ದೆವು. ಆ ಕಾಡತ್ತಿ ಮರವಾಗಿದ್ದ ನಮ್ಮನ್ನ ಕಡಿದು ನಿಜವಾದ ಮರವಾದ ಯಹೂದ್ಯರೊಂದಿಗೆ ದೇವರು ನಮ್ಮನ್ನ ಕಸಿ ಮಾಡಿದ್ದಾನೆ. ಈ ರೀತಿಯಾಗಿ ದೇವರು ನಮಗೆ ರಕ್ಷಣೆಯನ್ನ ದಯಪಾಲಿಸಿದ್ದಾನೆ. ಪ್ರಕಟಣೆಯ ಗ್ರಂಥ 16ನೇ ಅಧ್ಯಾಯದ 6ನೇ ನ್ಯಾಯ ತೀರ್ಪಿನಲ್ಲಿ ನಾವು ಧ್ಯಾನಿಸುತ್ತಿದ್ದೇವೆ. ಸಮಯದ ಅಭಾವದ ಕಾರಣ ಇಲ್ಲಿಗೆ ನಾನು ನಿಲ್ಲಿಸುತ್ತೇನೆ.